ಸಂಭೋಗದ ವಿಷಯದಲ್ಲಿ ಈ ತಪ್ಪು ಮಾಡಬೇಡಿ. ಲೈಂಗಿಕ ಸಮಸ್ಯೆಗಳು ಆವರಿಸದಿರಲು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು. 1. ಸಂಭೋಗ ಕ್ರಿಯೆ ಮುಗಿದ ಕೂಡಲೇ ಗಂಡ ಹೆಂಡತಿ ಇಬ್ಬರು ತಮ್ಮ ತಮ್ಮ ಮರ್ಮಾಂಗಗಳನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. 2. ಪರಸ್ತ್ರೀ ಸಂಪರ್ಕಕ್ಕೆ ಹೋಗದಂತೆ ಜಾಗ್ರತೆ ವಹಿಸಬೇಕು. 3. ವೀರ್ಯ ಸ್ಖಲನದ ಮೇಲೆ ಹತೋಟಿಯನ್ನು ಇಟ್ಟುಕೊಂಡಿರಬೇಕು. 4. ಸಂಭೋಗದ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಾಗ ಹೆಂಡತಿಯ ಇಷ್ಟಾರ್ಥಗಳನ್ನು ಗಂಡ ಅದಕ್ಕನುಗುಣವಾಗಿ ವರ್ತಿಸಬೇಕು ಹಾಗೂ ಗಂಡನ ಇಷ್ಟಾರ್ಥಗಳನ್ನು ಹೆಂಡತಿ ಅರಿತು ಅದಕ್ಕೆ ಅನುಗುಣವಾಗಿ ವರ್ತಿಸಬೇಕು. 5. ಗಂಡನಿಗೆ ಸಂಭೋಗದಲ್ಲಿ ಆಸಕ್ತಿ ಇಲ್ಲದಾಗ ಹೆಂಡತಿ ಹಾಗೂ ಹೆಂಡತಿಗೆ ಆಸಕ್ತಿ ಇಲ್ಲದಾಗ ಗಂಡ ಸಂಭೋಗ ಕ್ರಿಯೆಗೆ ಒಬ್ಬರನ್ನೊಬ್ಬರು ಒತ್ತಡ ಪಡಿಸಬಾರದು, ಬಲವಂತ ಮಾಡಬಾರದು. ಗಂಡ ಹೆಂಡತಿ ಇಬ್ಬರಲ್ಲಿಯೂ ಸಹ ಲೈಂಗಿಕ ಆಸಕ್ತಿ ಇರುವಾಗ ಸಂಭೋಗ ಕ್ರಿಯೆ ನಡೆಸಿದ್ದಲ್ಲಿ ಹೆಚ್ಚು ಸುಖ ಪ್ರಾಪ್ತಿಯಾಗುತ್ತದೆ. ಗಂಡ ಹೆಂಡತಿ ಇಬ್ಬರಲ್ಲಿಯೂ ಲೈಂಗಿಕ ಆಸಕ್ತಿ ಇದ್ದಾಗ ಮಾತ್ರವೇ ಲೈಂಗಿಕ ಕ್ರಿಯೆಯಲ್ಲಿ ಹಿತ ಹೆಚ್ಚಾಗಿ ದೊರೆಯುವುದು. 6. ಹೆಂಡತಿಗೆ ಹೆಚ್ಚು ಸುಖ ದೊರೆಯಲು ಗಂಡನಾದವನು ಹೆಂಡತಿಯನ್ನು ಚೆನ್ನಾಗಿ ಉದ್ರೇಕಗೊಳಿಸಿ ಆನಂತರ ಸಂಭೋಗ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಬಹುತೇಕ ಜನರು ಹೆಂಡತಿಯು ಉದ್ರೇಕಗೊಳ್ಳುವ ಮುನ್ನವೇ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡು ಆನಂತರ ಹೆಂಡತಿ ಉದ್ರೇಕಗೊಳ್ಳುವ ವೇಳೆಗೆ ತಮ್ಮ ಲೈಂಗಿಕ ಕ್ರಿಯೆಯನ್ನು ಮುಗಿಸಿರುತ್ತಾರೆ. ಹೆಂಡತಿಯ ಅಸಂತೃಪ್ತಿಗೆ ಇದು ಪ್ರಧಾನ ಕಾರಣವಾಗುತ್ತದೆ. ಇಂತಹ ಕಾರಣದಿಂದ ಸಮಸ್ಯೆ ಆರಂಭವಾಗುವುದು. 7. ಹೆಂಡತಿಗೆ ವಿಧ ವಿಧವಾದ ಭಂಗಿಗಳಲ್ಲಿ ಲೈಂಗಿಕ ಸುಖವನ್ನು ಗಂಡ ಕೊಡಬೇಕು. ಆಗ ಪರಸ್ತ್ರೀ ಬಯಕೆ ಗಂಡನಿಗೆ ಹಾಗೂ ಪರಪುರುಷನ ಬಯಕೆ ಹೆಂಡತಿಗೆ ಬರುವುದಿಲ್ಲ. 8. ಲೈಂಗಿಕ ಕ್ರಿಯೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಿಧಾನದಲ್ಲಿ ಹಿತ ದೊರೆಯುತ್ತದೆ. ಎಲ್ಲ ಗಂಡಸರು ಒಂದೇ ಮನೋಭಾವನೆಯನ್ನು ಹೊಂದಿರುವುದಿಲ್ಲ. ಹಾಗೆಯೇ ಎಲ್ಲ ಗಂಡಸರು ಒಂದೇ ರೀತಿಯ ಮನೋಭಾವನೆಯನ್ನು ಹೊಂದಿರುವುದಿಲ್ಲ. ಆದುದರಿಂದ ಯಾವ ರೀತಿ ಮಾಡಿದರೆ ಹೆಂಡತಿಗೆ ಸುಖ ಹೆಚ್ಚಾಗಿ ದೊರೆಯುತ್ತದೆಯೋ ಅಂತ ಅರಿತು ಅದಕ್ಕೆ ಅನುಗುಣವಾಗಿ ಗಂಡ ಪ್ರವರ್ತಿಸಬೇಕು. ಯಾವ ರೀತಿ ಸಹಕರಿಸಿದರೆ ಗಂಡನಿಗೆ ಹೆಚ್ಚು ಹಿತವೆನಿಸುತ್ತದೆಯೋ ಅರಿತು ಹೆಂಡತಿ ಪ್ರವರ್ತಿಸಬೇಕು. ಇದರಿಂದ ಗಂಡ ಹೆಂಡತಿ ಇಬ್ಬರಿಗೂ ಹಿತ ಸುಖಗಳು ಹೆಚ್ಚಾಗಿ ದೊರೆತು ಸಮಸ್ಯೆಗಳು ಕಡಿಮೆಯಾಗುತ್ತದೆ. 9. ಲೈಂಗಿಕ ಸಮಸ್ಯೆಗಳು ಆವರಿಸಿದ ಕೂಡಲೇ ಲೈಂಗಿಕ ತಜ್ಞರ ಬಳಿಗೆ ಹೋಗಿ ತಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಮಾಡಿಕೊಳ್ಳುವುದರಲ್ಲಿ ಮುಜುಗರ ಪಡಬಾರದು. ಮುಜುಗರದಿಂದ ಸಮಸ್ಯೆ ಉಲ್ಬಣವಾಗುತ್ತದೆ ಎಂಬುದನ್ನು ಮರೆಯಬಾರದು. ಲೈಂಗಿಕ ಸಮಸ್ಯೆ ಆವರಿಸಿದಾಗ ನಮಗದು ಹೊಸತು. ಅಂದರೆ ಅಂತಹ ಜನರನ್ನು ಲೈಂಗಿಕ ತಜ್ಞರು ಸಾಕಷ್ಟು ನೋಡಿರುತ್ತಾರೆ. ಆದ ಕಾರಣದಿಂದ ನಾವು ಲೈಂಗಿಕ ತಜ್ಞರ ಬಳಿಗೆ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮುಜುಗರ ಪಡಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.